ಫ್ರೆಂಡ್ಸ್, ಇವಾಗ ನಮ್ಮ ಸುತ್ತ ಅಧ್ಯಾಯ ಒಂದು 9ನೇ ತರಗತಿ ನಮ್ಮ ಸುತ್ತ ಸ್ಟಾರ್ಟ್ ಮಾಡೋಣ. ಸೊ ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ 3 ಅಂಶಗಳನ್ನು ನೋಡ್ತೇವೆ. ದ್ರವ್ಯದ ಭೌತ ಸ್ವರೂಪ, ಆಮೇಲೆ ದ್ರವ್ಯದ ಕಣಗಳ ಗುಣಲಕ್ಷಣಗಳು, ದ್ರವ್ಯದ ಸ್ಥಿತಿಗಳು, ಆಮೇಲೆ 4ನೇದಾಗಿ ದ್ರವ್ಯದ ಸ್ಥಿತಿಗಳನ್ನು ದ್ರವ್ಯ ಸ್ಥಿತಿಗಳು ಬದಲಾಯಿಸುತ್ತವೆಯೇ ಇವಾಗ ಬಾಷ್ಪೀಕರಣ. ಸೊ ದ್ರವ್ಯಗಳು ಎಂದರೇನು ಅನ್ನೋ ಪ್ರಶ್ನೆ ನಮಗೆ ಮೂಡುತ್ತದೆ. ದ್ರವ್ಯಗಳು ಅಂತಂದರೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರವನ್ನು ಹೊಂದಿರತಕ್ಕಂಥ ವಸ್ತುಗಳಿಗೆ ನಾವು ದ್ರವ್ಯಗಳು ಅಂತ ಹೇಳ್ತೀವಿ ನಾವು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ದ್ರವ್ಯದ ಭೌತ ಸ್ವರೂಪಗಳು ನೋಡೋಣ. ದ್ರವ್ಯಗಳು ಏನಪ್ಪ ಅಂತಂದ್ರೆ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು ನಾವು. ದ್ರವ್ಯಗಳು ಚಿಕ್ಕ ಚಿಕ್ಕ ಒಂದು ಕಣಗಳಿಂದ ಮಾಡಲ್ಪಟ್ಟಿದೆ, ಅವುಗಳನ್ನು ನಾವು ಪರಮಾಣುಗಳು ಎಂದು ಕರೆಯುತ್ತೇವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆಯಪ್ಪ ಅಂತಂದರೆ ಅಷ್ಟು ಚಿಕ್ಕದಾಗಿವೆ. ಇದಕ್ಕೇನಪ್ಪ ಅಂತಂದರೆ ದ್ರವ್ಯವನ್ನು ವಿಭಜಿಸಲು ಸಾಧ್ಯವಾಗದಂತಹ ಒಂದು ಕಣಕ್ಕೇನಪ್ಪ ಅಂತಂದ್ರೆ ಪರಮಾಣು ಎಂದು ಕರೆಯುತ್ತೇವೆ. ಈಗ ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ನೋಡೋಣ. ದ್ರವ್ಯದ ಕಣಗಳ ಮಧ್ಯೆ ಏನಪ್ಪ ಅಂತಂದ್ರೆ ಖಾಲಿ ಸ್ಥಳಾವಕಾಶ ಇರುತ್ತದೆ. ಆಮೇಲೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತವೆ. ಆಮೇಲೆ ದ್ರವ್ಯದ ಕಣಗಳು ಏನಪ್ಪ ಅಂತಂದ್ರೆ ಪರಸ್ಪರ ಆಕರ್ಷಿಸುತ್ತವೆ. ಅಂದರೆ 3 ಪ್ರಮುಖ ಏನಪ್ಪ ಅಂದರೆ ಗುಣಲಕ್ಷಣಗಳನ್ನು ನೋಡ್ತೇವೆ. ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಇರುತ್ತದೆ. ದ್ರವ್ಯದ ಕಣಗಳು ಏನಪ್ಪ ಅಂತಂದ್ರೆ ನಿರಂತರವಾಗಿ ಚಲಿಸುತ್ತವೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋ 3 ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ದ್ರವ್ಯದ ಸ್ಥಿತಿಗಳು. ಇದು ಸಾಮಾನ್ಯವಾಗಿ ದ್ರವ್ಯ ಸ್ಥಿತಿಗಳು ಏನಪ್ಪ ಅಂತಂದ್ರೆ 3 ಇರ್ತವೆ. ನಿಮಗೆಲ್ಲರಿಗೂ ಗೊತ್ತು, ಅವೇ ಘನ, ದ್ರವ ಮತ್ತು ಅನಿಲಗಳು ಅಂತ. ಆಮೇಲೆ ಈ ದ್ರವ್ಯದ ಸ್ಥಿತಿಗಳ ಗುಣಲಕ್ಷಣಗಳೇನಪ್ಪ ಅಂತಂದ್ರೆ ನೀವು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಘನ ಸ್ಥಿತಿ ಏನಪ್ಪ ಅಂತ ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತವೆ. ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ, ಆದರೆ ಗಾತ್ರವನ್ನು ಮತ್ತು ರಾಶಿಯನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು. ಸೊ ಆಮೇಲೆ ಈಗ ನೆಕ್ಸ್ಟ್ ದ್ರವ್ಯದ ಸ್ಥಿತಿಗಳೇನಪ್ಪ ಅಂತಂದ್ರೆ ಈಗ ದ್ರವ್ಯದ ಸ್ಥಿತಿಗಳು 3. ಆ ದ್ರವ್ಯ ಸ್ಥಿತಿಗಳು 3 ಘನಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಕಲ್ಲನ್ನು ತೊಗೋಬೋದು. ಆಮೇಲೆ ದ್ರವ ಅಂತ ನೀರನ್ನು ತೊಗೊಳ್ಳಿ. ಅನಿಲ ಅಂತಂದ್ರೆ ಯಾವುದಾದ್ರೂ ಒಂದು ಅನಿಲ, ಉದಾಹರಣೆ ಆಕ್ಸಿಜನ್ ತೊಗೋಬೋದು, ನೀವು ಕಾರ್ಬನ್ ಡೈಆಕ್ಸೈಡ್ ತೊಗೋಬೋದು. ಅನಿಲ ಸ್ಥಿತಿಯಲ್ಲಿ ಇರ್ತದೆ. ಅನಿಲಗಳನ್ನು ಅನಿಲ ಸ್ಥಿತಿಯಲ್ಲಿ ಇರ್ತವೆ ಅಂತ ಹೇಳ್ಬೋದು. ಇವಾಗ ದ್ರವ್ಯದ ಪ್ರಮುಖವಾಗಿ ಅಧ್ಯಾಯದಲ್ಲಿ ನಾವು ಕಲಿತಕ್ಕಂಥ ದ್ರವ್ಯದ ಸ್ಥಿತಿಗಳು ಬದಲಾಗುತ್ತವೆ ಎಂಬ ಒಂದು ಪ್ರಶ್ನೆ ಬರುತ್ತೆ. ಹೌದು, ದ್ರವ್ಯ ಸ್ಥಿತಿಗಳನ್ನು ನಾವು ಬದಲಾಯಿಸಬಹುದು. ಅದಕ್ಕಿಂತ ಮುಂಚೆ ಇದೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಘನ ಇದೆ. ಘನದಲ್ಲಿ ಪರಮಾಣುಗಳು ಎಷ್ಟು ಒತ್ತೊತ್ತಾಗಿ ಜೋಡಣೆಯಾಗಿವೆ ಅಂತ ನೋಡ್ಬೋದು. ಆಮೇಲೆ ಈ ದ್ರವದಲ್ಲಿ ನೋಡಿ ನೀವು. ದ್ರವದಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಸ್ಥಳಾವಕಾಶ ಇದೆ. ಅಲ್ಲಿ ಪರಮಾಣುಗಳು ಏನಪ್ಪ ಅಂತಂದ್ರೆ ಚಲನೆ ಮಾಡ್ತಾ ಇರ್ತವೆ. ಅದೇ ಅನಿಲದಲ್ಲಿ ನೋಡಿ ನೀವು ಸಾಕಷ್ಟು ಸ್ಥಳಾವಕಾಶ ಇದೆ ಮತ್ತು ಅಲ್ಲಿ ನಿರಂತರವಾಗಿ ಏನಪ್ಪ ಅಂತಂದ್ರೆ ಪರಮಾಣುಗಳು ಚಲನ ಸ್ಥಿತಿಯಲ್ಲಿ ಇರುತ್ತವೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ದ್ರವ್ಯ ಸ್ಥಿತಿಗಳನ್ನು ಬದಲಾಯಿಸಬಹುದೇ ಅಂತಂದರೆ ಬದಲಾಯಿಸಬಹುದು. ಹೆಂಗಪ್ಪ ಅಂತಂದರೆ ಉದಾಹರಣೆಗೆ ನೀರು ಒಂದು ದ್ರವ್ಯ. ಈ ನೀರು 3 ಸ್ಥಿತಿಯಲ್ಲಿ ದೊರೆಯುತ್ತದೆ. ನೀರು ಮಂಜುಗಡ್ಡೆ ರೂಪದಲ್ಲಿ ಇರುತ್ತೆ, ಆಗ ಅದನ್ನು ನಾವು ಘನ ಸ್ಥಿತಿ ಅಂತ ಹೇಳ್ಬೋದು. ಅದೇ ರೀತಿ ದ್ರವ್ಯವು ನೀರಿನ ರೂಪದಲ್ಲಿದ್ದಾಗ ಅದನ್ನು ದ್ರವ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಹಾಗೆ ನೀರಾವಿಯಲ್ಲಿ ಕೂಡ ನೀರು ದೊರೆಯುತ್ತದೆ, ಆಗ ಅದನ್ನು ನಾವು ಅಂದರೆ ಹಬೆ ಅಂತ ಹೇಳ್ಬೋದು. ಇದೇನಪ್ಪ ಅಂತಂದರೆ ಅನಿಲ ಸ್ಥಿತಿಯಲ್ಲಿ ಇರುತ್ತದೆ. ಈ ದ್ರವ್ಯ ಸ್ಥಿತಿಗಳನ್ನು ನಾವು ಯಾವ ರೀತಿ ಬದಲಾವಣೆ ಮಾಡ್ಬೋದಪ್ಪ ಅಂತ ತಾಪದ ಮೂಲಕ ದ್ರವ್ಯ ಸ್ಥಿತಿಗಳನ್ನು ಬದಲಾಯಿಸಬಹುದು. ಎರಡನೇದಾಗಿ ಏನಪ್ಪ ಅಂತಂದ್ರೆ ಒತ್ತಡದ ಮೂಲಕ ಕೂಡ ಏನಪ್ಪ ಅಂತಂದ್ರೆ ದ್ರವ್ಯದ ಸ್ಥಿತಿಗಳನ್ನು ನಾವು ಬದಲಾವಣೆ ಮಾಡಬಹುದು ಅಂತ. ಈಗ ಮಂಜುಗಡ್ಡೆ ಇದೆ. ಮಂಜುಗಡ್ಡೆ ಏನಪ್ಪ ಅಂತಂದ್ರೆ ಸ್ವಲ್ಪ ತಾಪವನ್ನು ಕೊಟ್ಟಾಗ ಏನಪ್ಪ ಅಂತಂದ್ರೆ ಅದು ದ್ರವ ರೂಪದಲ್ಲಿ ಬರುತ್ತದೆ. ಅದೇ ನೀರನ್ನು ನೀವು ಇನ್ನೂ ಹೆಚ್ಚಿನ ತಾಪವನ್ನು ಕೊಟ್ಟಾಗ ಏನಪ್ಪ ಅಂತಂದ್ರೆ ಅದು ನೀರಾವಿಯಾಗಿ ಅಥವಾ ಅನಿಲ ಸ್ಥಿತಿಗೆ ಏನಪ್ಪ ಅಂತಂದ್ರೆ ಬರುತ್ತದೆ ಎಂಬುದನ್ನು ಇಲ್ಲಿ ಸವಿಸ್ತಾರವಾಗಿ ನಿಮ್ಮ 9ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ. ಈಗ ಏನಪ್ಪ ಅಂತಂದರೆ ನಾವು ಸಾಮಾನ್ಯವಾಗಿ ಈ ದ್ರವಗಳನ್ನು ಏನಪ್ಪ ಅಂತಂದ್ರೆ ನಾವು ಡಿಗ್ರಿ ಸೆಲ್ಸಿಯಸ್ನಲ್ಲೇ ಅಳತೆ ಮಾಡ್ತಾ ಇರ್ತೀವಿ. ಈಗೇನಪ್ಪ ಅಂತಂದ್ರೆ ಈ ಕೆಲ್ವಿನ್, ಈಗ ಇವುಗಳನ್ನು ಕೆಲ್ವಿನ್ ಮತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಕೆಲ್ವಿನ್ ಮತ್ತು ಫ್ಯಾರನೀಟ್ಗಳಲ್ಲಿ ಏನಪ್ಪ ಅಂತಂದ್ರೆ ಇವುಗಳನ್ನು ನಾವು ಸೂಚಿಸ್ತೇವೆ. ನಿಮಗೆ ಇಲ್ಲೊಂದು ಪ್ರಮುಖ ಗುಪ್ತೋಷ್ಣ ಅಂತ ಬರುತ್ತೆ. ಈ ಗುಪ್ತೋಷ್ಣ ಎಂದರೇನು ಅಂತ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಸಹಿತ ಕೊಟ್ಟಿದ್ದಾರೆ ನಿಮಗೆ ಗುಪ್ತೋಷ್ಣ ಅಂತ. ಅದು ನೋಡೋಣ, ಅದರ ಮುಂದೆ ಡೆಫಿನಿಷನ್ ನೋಡೋಣ. ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿರ್ತಕ್ಕಂತಹ ಒಂದು ಏಕಮಾನವನ್ನು ಕೆಲ್ವಿನ್ಗೆ ಹೇಗೆ ಪರಿವರ್ತಿಸಿ ಮಾಡ್ಬೋದು ಮತ್ತು ಕೆಲ್ವಿನ್ನಲ್ಲಿರ್ತಕ್ಕಂಥ ಸ್ಥಿತಿಯನ್ನು ನಾವು ಡಿಗ್ರಿಯಲ್ಲಿ ಹೇಗೆ ಪರಿವರ್ತನೆ ಮಾಡ್ಬೋದನ್ನು ಈ ಒಂದು ಅಧ್ಯಾಯದಲ್ಲಿ ಕೂಡ ಕಲಿತೇವೆ. ಆವಿಕರಣ ಗುಪ್ತೋಷ್ಣ ಮತ್ತು ದ್ರವಣ ಗುಪ್ತೋಷ್ಣ ಅಂತ ಒಂದು 2 ಬರುತ್ತೆ, ಅವುಗಳನ್ನು ಕೂಡ ನೋಡೋಣ. ಈ ದ್ರವಣ ಗುಪ್ತೋಷ್ಣ ಎಂದರೇನು ಮತ್ತು ಆವಿಕರಣ ಗುಪ್ತೋಷ್ಣ ಎಂದರೇನು ಗೊತ್ತು. ಆವಿಕರಣ ಗುಪ್ತೋಷ್ಣ ಅಂದರೆ ಏನಪ್ಪ ಅಂತಂದರೆ 1 kg ದ್ರವವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಕುದಿ ಬಿಂದುವಿನಲ್ಲಿ ದ್ರವ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಪರಿವರ್ತಿಸಲು ಬೇಕಾದಂತಹ ಉಷ್ಣ ಶಕ್ತಿಗೆ ಏನಪ್ಪ ಅಂತಂದ್ರೆ ನಾವು ಆವಿಕರಣ ಗುಪ್ತೋಷ್ಣ ಅಂತ ಹೇಳ್ತೀವಿ ನಾವು. ಅದೇ ರೀತಿ ದ್ರವಣ ಗುಪ್ತೋಷ್ಣಪ್ಪ ಅಂತಂದರೆ 1 kg ಘನವಸ್ತುವನ್ನು ಅದರ ದ್ರವಣ ಬಿಂದುವಿನಲ್ಲಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸಲು ಬೇಕಾದಂಥ ಉಷ್ಣ ಸ್ಥಿತಿಗೆ ಏನಪ್ಪ ಅಂತಂದ್ರೆ ನಾವು ದ್ರವಣ ಗುಪ್ತೋಷ್ಣ ಅಂತ ಹೇಳ್ತೇವೆ. ಇದು ನೆನಪಿರ್ಬೇಕು ಚೆನ್ನಾಗಿ. ಇಲ್ಲಿ ನೋಡಿ, ಈಗ ಏನಪ್ಪ ಅಂತಂದ್ರೆ ಘನಸ್ಥಿತಿ ಇದೆ. ಘನಸ್ಥಿತಿಯನ್ನು ನಾವು ಕಾಯಿಸಿದಾಗ ಏನಪ್ಪ ಅಂತಂದ್ರೆ ದ್ರವ ಸ್ಥಿತಿ ಬರುತ್ತೆ. ದ್ರವ ಸ್ಥಿತಿಯನ್ನು ಇನ್ನೂ ಕಾಯಿಸಿದಾಗ ಅದು ಅನಿಲ ಸ್ಥಿತಿ ಬರುತ್ತದೆ. ಅದೇ ಅನಿಲ ಸ್ಥಿತಿಯನ್ನು ನಾವು ತಂಪು ಮಾಡಿದಾಗ ಏನಪ್ಪ ಅಂತಂದರೆ ದ್ರವ ಸ್ಥಿತಿ ಬರುತ್ತೆ. ಅದನ್ನು ಇನ್ನೂ ತಂಪು ಮಾಡಿದಾಗ ಘನಸ್ಥಿತಿಗೆ ಬರುತ್ತದೆ ನೋಡಿ. ಇನ್ನೊಂದೆಲ್ಲ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ. ಕೆಲ್ವಿನ್ ಏನಪ್ಪ ಅಂತ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. ಅಂದರೆ 0 ಡಿಗ್ರಿ ಸೆಲ್ಸಿಯಸ್ = 273.16 ಕೆಲ್ವಿನ್ ಅಂತ ಹೇಳ್ಬೋದು ನಾವು.
ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಈಗ ನೀರಿನ ಏನಪ್ಪ ಅಂತಂದ್ರೆ ಕುದಿಬಿಂದು 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೇವೆ. ಸೊ ಆಗ ಅದಕ್ಕೆ ನಾವು ಕೆಲ್ವಿನ್ಗೆ ಪರಿವರ್ತಿಸಿದಾಗ 373 ಕೆಲ್ವಿನ್ ಆಗುತ್ತದೆ. ಕೆಲ್ವಿನಲ್ಲಿ ಹೇಳ್ಬೇಕಾದ್ರೆ 373 ಅಂತ ಹೇಳಬೇಕು. ಡಿಗ್ರಿ ಸೆಲ್ಸಿಯಸ್ನಲ್ಲಾದರೆ 0 ಡಿಗ್ರಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೊಂದು ಪ್ರಯೋಗ ಚಟುವಟಿಕೆ 1.13 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ. ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ಗಳು ಇಲ್ಲಿ ಒಂದು ಪಿಂಗಾಣಿ ಪಾತ್ರೆಯಲ್ಲಿ ಏನಪ್ಪ ಅಂತಂದ್ರೆ ಅದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಇದು ಘನ ಸ್ಥಿತಿಯಲ್ಲಿರ್ತಕ್ಕಂಥ ಕರ್ಪೂರ ಮತ್ತು ಅಮೋನಿಯಂ ಕ್ಲೋರೈಡ್ಗಳಿಗೆ ನೀವು ತಾಪವನ್ನು ಕೊಟ್ಟಾಗ ಏನಪ್ಪ ಮಧ್ಯಸಾರ ದೀಪದ ತಾಪ ಕೊಟ್ಟಾಗ ಅವುಗಳೇನಪ್ಪ ಅಂತಂದ್ರೆ ದ್ರವ ಸ್ಥಿತಿಗೆ ಬರದೆ ಅವೇನು ನೇರವಾಗಿ ಅನಿಲ ಸ್ಥಿತಿ ಬರುತ್ತೆ. ಇದನ್ನು ನಾವು ಉತ್ಪತನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ಯಾವುದೇ ಒಂದು ವಸ್ತುವನ್ನು ನಾವು ದ್ರವ್ಯವನ್ನು ನಾವೇನಪ್ಪ ಅಂತಂದ್ರೆ ಪುನಃ ಘನ ಸ್ಥಿತಿಗೆ ತಂದರೆ ಅದಕ್ಕೆ ನಾವು ನಿಕ್ಷೇಪಣ ಅಂತ ಹೇಳ್ತೇವೆ. ಇದೇನಪ್ಪ ಅಂತಂದ್ರೆ ಅಂದರೆ ತಾಪದ ಮೂಲಕ ನಾವು ಯಾವುದೇ ಒಂದು ದ್ರವ್ಯದ ಸ್ಥಿತಿಗಳನ್ನು ಏನಪ್ಪ ಅಂತಂದ್ರೆ ಘನದಿಂದ ದ್ರವದಿಂದ ಅನಿಲ ಅಥವಾ ಘನದಿಂದ ಅನಿಲಕ್ಕೆ ಅನಿಲದಿಂದ ಘನಕ್ಕೆ ಈ ಥರ ಏನಪ್ಪ ಅಂತಂದ್ರೆ ನಾವು ಪರಿವರ್ತನೆ ಮಾಡ್ಬೋದು ಅಂತ ಗೊತ್ತಾಯಿತು. ಇನ್ನೊಂದು ಒತ್ತಡವನ್ನು ಕೊಡುವುದರ ಮೂಲಕ ಏನಪ್ಪ ಅಂತಂದ್ರೆ ನಾವು ಈ ದ್ರವ್ಯದ ಸ್ಥಿತಿಗಳನ್ನು ಬದಲಾಯಿಸಬಹುದು. ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಸಿಲಿಂಡರ್ನಲ್ಲಿರ್ತಕ್ಕಂಥ ಅನಿಲ ಇದೆಯಲ್ಲ, ಆ ಅನಿಲಕ್ಕೆ ಏನಪ್ಪ ಅಂತಂದರೆ ಹೆಚ್ಚಿನ ಒತ್ತಡವನ್ನು ಕೊಟ್ಟು ಅದನ್ನು ದ್ರವ ಸ್ಥಿತಿಯಲ್ಲಿ ತಂದಿರ್ತಾರೆ. ಹೇಗಪ್ಪ ಅಂತಂದ್ರೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ಈ ಒಂದು ಪರಮಾಣುಗಳೇನಪ್ಪ ಅಂತಂದ್ರೆ ಕಣಗಳು ಬಹಳಷ್ಟು ಏನಪ್ಪ ಅಂತಂದ್ರೆ ಸ್ಥಳಾವಕಾಶವನ್ನು ಹೊಂದಿರುತ್ತೆ. ಅದಕ್ಕೆ ಒತ್ತಡವನ್ನು ಕೊಡುವುದರ ಮೂಲಕ ಏನಪ್ಪ ಅಂತಂದರೆ ಅವುಗಳ ನಡಬರ್ಕೆ ಏನಪ್ಪ ಸ್ಥಳಾವಕಾಶ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೀವು ಚಿತ್ರದಲ್ಲಿ ಗಮನಿಸಬಹುದು. ಅದರಲ್ಲಿ ಎಷ್ಟು ಒತ್ತಡ ಕೊಡ್ತಾ ಇದ್ದಾರಪ್ಪ ಅಂತ ನೋಡಿ ಅವು ಈ ದ್ರವ್ಯದ ಕಣಗಳು ಸ್ಥಳಾವಕಾಶ ಇಲ್ಲದ ಸ್ಥಿತಿಯಲ್ಲಿ ತಲುಪಿವೆ. ಸೊ ಇದು ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಸಿಲಿಂಡರ್ನಲ್ಲಿ ನಾವು ನೋಡ್ಬೋದು ಇದು. ಸೊ ಇವಾಗ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಇನ್ನೊಂದು ಎಷ್ಟಪ್ಪ ಇಲ್ಲಿ ಈ ಚಿತ್ರ ನೋಡಿ ಚೆನ್ನಾಗಿದೆ. ದ್ರವ್ಯದ 3 ಸ್ಥಿತಿಗಳ ಅಂತರ್ ಪರಿವರ್ತನೆಗಳು. ಅದು ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಘನವನ್ನು ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡುವ ಒಂದು ಪ್ರಕ್ರಿಯೆಗೆ ಏನಂತಾರೆ ಅಂತ ದ್ರವಣ ಎಂದು ಕರೆಯುತ್ತಾರೆ. ಅದೇ ರೀತಿ ದ್ರವವನ್ನು ಅನಿಲ ಸ್ಥಿತಿಗೆ ಬದಲಾವಣೆ ಮಾಡ್ತಕ್ಕಂಥ ಸ್ಥಿತಿಗೆ ಏನಪ್ಪ ಅಂತಂದ್ರೆ ಯಾರೋ ಮಾರ್ಕಾಗಿ ತೋರಿಸಿದ್ದಾರೆ. ಅದಕ್ಕೆ ಆವೀಕರಣ ಅಂತ ಹೇಳ್ತೇವೆ. ಅನಿಲವನ್ನು ಘನಸ್ಥಿತಿಗೆ ಪರಿವರ್ತನೆ ಮಾಡುವ ನೇರವಾಗಿ ಘನಸ್ಥಿತಿಗೆ ಪರಿವರ್ತನೆ ಮಾಡುವಂಥ ಒಂದು ಕ್ರಿಯೆಗೆ ಏನಪ್ಪ ಅಂತಂದ್ರೆ ನಿಕ್ಷೇಪಣ ಅಂತ ಹೇಳ್ತಾರೆ. ಅದೇ ದ್ರವವನ್ನು ಘನಸ್ಥಿತಿಗೆ ಪರಿವರ್ತನೆ ಮಾಡೋದಕ್ಕೂ ಘನೀಕರಣ ಅಂತ ಹೇಳ್ತಾರೆ. ಘನವನ್ನು ನೇರವಾಗಿ ಅನಿಲಕ್ಕೆ ಏನಪ್ಪ ಅಂತಂದ್ರೆ ಉತ್ಪನ್ನ ಅಂತ ಹೇಳ್ಬೇಕು. ಅನಿಲವನ್ನು ದ್ರವಕ್ಕೆ ಏನಪ್ಪ ಪರಿವರ್ತನೆ ಮಾಡುವ ಒಂದು ಕ್ರಿಯೆಗೆ ಏನಪ್ಪ ಅಂದರೆ ಸಾಂದ್ರೀಕರಣ ಅಂತ ಹೇಳ್ತಾರೆ. ಈ ಒಂದು ಚಿತ್ರದಲ್ಲಿ ನೀವು ಸರಿಯಾಗಿ ಚಿತ್ರ ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ, ಅಬ್ಸರ್ವ್ ಮಾಡಿ ಹೋಗೋದು. ಇದರಲ್ಲಿ ನೀವು ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ಘನವನ್ನು ದ್ರವದ ಬದಲಾಗಿ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಮಾಡುವ ಕ್ರಿಯೆಗೆ ಏನೆಂದು ಕರೀತಾರೆ ಅಂತ ಉತ್ಪನ್ನ ಅಂತ ಹೇಳಬೇಕು. ಅದೇ ರೀತಿ ಅದರದ್ದು ವೈಸ್ ವರ್ಸ ಅಂತಂದ್ರೆ ರಿವರ್ಸಾಗಿ ಕೇಳಿದ್ರೆ ನೋಡಿ ಅನಿಲವನ್ನು ದ್ರವ ಸ್ಥಿತಿಗೆ ಪರಿವರ್ತನೆ ಮಾಡದೆ ಘನ ಸ್ಥಿತಿಗೆ ಪರಿವರ್ತನೆ ಮಾಡುವಂತಹ ಕ್ರಿಯೆ ಏನಂತಾರೆ ನಿಕ್ಷೇಪಣ ಎಂದು ಕರೀತಾರೆ ಅಂತ ಹೇಳ್ಬೇಕು ನೀವು. ಅಂದರೆ 3 ಸ್ಥಿತಿಗಳು ಪರಸ್ಪರ ಏನಪ್ಪ ಅಂತಂದರೆ ಈ ಥರ ಪರಿವರ್ತನೆ ಆಗ್ತದೆ. ಇಲ್ಲಿ ಕೆಲವು ಪ್ರಶ್ನೆಗಳು ಕೊಟ್ಟಿದ್ದು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ ಅಂತ ಹೇಳಿದ್ರೆ 300 ಕೆಲ್ವಿನ್ ಅಂದರೆ ಎಷ್ಟು ಅಂತ ಹೇಳಿದ್ದಾರೆ. 300 ಕೆಲ್ವಿನಪ್ಪ ಅಂತಂದರೆ ಅದರಲ್ಲಿ ನಾವು ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು 273 ಕಳೆಯುವುದರ ಮೂಲಕ ಅದಕ್ಕೆ ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸ್ತೀವಿ. 300 ಕೆಲ್ವಿನಲ್ಲಿ 273 ಕಳೆದಾಗ 27 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಅದೇ ರೀತಿ 573 ಕೆಲ್ವಿನ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 273 ಕಳೆದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ 300 ಡಿಗ್ರಿ ಸೆಲ್ಸಿಯಸ್ ಬರುತ್ತದೆ. ಈ ಕೆಳಗಿನ ತಾಪಗಳ ನೀರಿನ ಭೌತ ಸ್ಥಿತಿಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. 250 ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂತಂದರೆ ಇದು ಒಂದು ನೀರಿನ ಭೌತ ಸ್ಥಿತಿ ಯಾವುದಿರುತ್ತಪ್ಪ ಅಂತಂದ್ರೆ ಅನಿಲ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. 100 ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂತಂದರೆ ಇದು ದ್ರವ ಮತ್ತು ಒಂದು ಹಬೆ ಅಥವಾ ಅನಿಲ ರೂಪದಲ್ಲಿ ಇರುತ್ತೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟು 2 ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಈಗ ಬಾಷ್ಪೀಕರಣ ಇದು ಕೊನೆಯದು ಒಂದು ಪಾಯಿಂಟ್ ಏನಂತಂದರೆ 5ನೇ ಮುಖ್ಯವಾದಂಥ ಅಂಶ ಬಾಷ್ಪೀಕರಣ ಎಂದರೆ ಏನು ಅಂತ ಬರುತ್ತೆ ಪ್ರಶ್ನೆ ಬರುತ್ತೆ. ಈ ಬಾಷ್ಪೀಕರಣ ಎಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ. ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎಂದು ಕರೆಯುವರು. ಅಂದರೆ ದ್ರವಗಳೇನಪ್ಪ ಅಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಕುದಿಬಿಂದುವನ್ನು ಹೊಂದಿರುತ್ತವೆ. ಕುದಿಬಿಂದುವನ್ನು ಹೊಂದುವ ಮುಂಚೆ ಏನಪ್ಪ ಅಂತಂದ್ರೆ ಅವು ಆವಿಯಾಗುತ್ತವೆ ಏನಪ್ಪ ಅಂತಂದರೆ ಬಾಷ್ಪೀಕರಣ ಎಂದು ಕರೆಯುತ್ತೇವೆ. ಆಮೇಲೆ ಇನ್ನೊಂದು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು ಅಂತ ಹೇಳ್ತಾರೆ. ಇಲ್ಲಿ ಚಟುವಟಿಕೆ 1.1 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ನೀವು ಗಮನಿಸಿ ಬಾಷ್ಪೀಕರಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಏನಪ್ಪ ಅಂತಂದ್ರೆ ಬಾಷ್ಪೀಕರಣ ಕೂಡ ಏನಪ್ಪ ಅಂತಂದರೆ ಹೆಚ್ಚಾಗುತ್ತದೆ. ಉದಾಹರಣೆ ಏನಪ್ಪ ಅಂತಂದ್ರೆ ಬಟ್ಟೆಗಳನ್ನು ಒಣಗಿಸಬೇಕಾದ್ರೆ ನಾವೇನು ಮಾಡ್ತೇವೆ, ಸೊ ಅವುಗಳಿಗೆ ಹೆಚ್ಚಿಗೆ ಅಗಲವಾಗಿ ಏನಪ್ಪ ಇಟ್ಟು ಒಣಗಿಸ್ತೀವಿ. ಅದರಿಂದ ಏನಪ್ಪ ಅಂತಂದರೆ ಅದರಲ್ಲಿರ್ತಕ್ಕಂತಹ ಅಂದರೆ ಬಾಷ್ಪೀಕರಣ ಏನಪ್ಪ ಅಂತಂದರೆ ಹೆಚ್ಚಾಗುತ್ತಾ ಹೋಗ್ತದೆ. ಆಮೇಲೆ ತಾಪವನ್ನು ಹೆಚ್ಚು ಮಾಡುವುದರ ಮೂಲಕ ಏನಪ್ಪ ಅಂತಂದರೆ ಬಾಷ್ಪೀಕರಣ ಕೂಡ ಏನಪ್ಪ ಅಂತಂದರೆ ಹೆಚ್ಚಾಗುತ್ತದೆ. ಆಮೇಲೆ ಆರ್ದ್ರತೆ ಪ್ರಮಾಣವನ್ನು ಕಡಿಮೆ ಮಾಡೋದು ಅಂದರೆ ಗಾಳಿಯಲ್ಲಿರ್ತಕ್ಕಂತಹ ಒಂದು ನೀರಿನ ಅಂಶವನ್ನು ಕಡಿಮೆ ಮಾಡುವುದರಿಂದ ಏನಪ್ಪ ಅಂತಂದರೆ ಈ ಬಾಷ್ಪೀಕರಣ ಏನಪ್ಪ ಅಂತಂದರೆ ಹೆಚ್ಚಾಗುತ್ತದೆ. ಅದೇ ಆರ್ದ್ರತೆ ಹೆಚ್ಚಿಗೆ ಆಯ್ತಪ್ಪ ಅಂತಂದರೆ ಬಾಷ್ಪೀಕರಣ ಏನಪ್ಪ ಅಂತಂದರೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಆಮೇಲೆ ಗಾಳಿಯ ವೇಗದಿಂದ ಈ ಬಾಷ್ಪೀಕರಣ ಕೂಡ ಏನಪ್ಪ ಅಂತಂದರೆ ಹೆಚ್ಚಾಗುತ್ತದೆ. ಉದಾಹರಣೆ ಏನಪ್ಪ ಅಂತಂದರೆ ಒಂದು ಮನೆ ಟೆರೆಸ್ ಮೇಲೆ ಬಟ್ಟೆಗಳನ್ನು ಒಣಗಲಿಕ್ಕೆ ಇಟ್ಟಿದ್ರಪ್ಪ ಅಂದರೆ ಗಾಳಿ ವೇಗವಾಗಿ ಬೀಸಪ್ಪ ಅಂತಂದರೆ ಆ ಒಂದು ಬಟ್ಟೆಯಲ್ಲಿರ್ತಕ್ಕಂಥ ನೀರಿನ ಅಂಶ ಏನಪ್ಪ ಅಂತಂದ್ರೆ ಹೋಗ್ಬಿಟ್ಟು ಏನಪ್ಪ ಅಂತಂದ್ರೆ ಬಟ್ಟೆಗಳು ಬೇಗನೆ ಒಣಗುತ್ತವೆ ಅಂತ ಹೇಳ್ಬೋದು ನಾವು. ಈಗ ಇನ್ನೊಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ನಾವು ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಏಕೆ ಧರಿಸಬೇಕು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ. ಯಾಕಪ್ಪ ಅಂತಂದ್ರೆ ಈ ಹತ್ತಿ ಬಟ್ಟೆಗಳೇನಪ್ಪ ಅಂತಂದ್ರೆ ದೇಹದಲ್ಲಿರ್ತಕ್ಕಂತಹ ನೀರಿನ ಅಂಶ ಅಥವಾ ಬೆವರನ್ನು ಏನಪ್ಪ ಅಂತಂದ್ರೆ ಹೀರಿಕೊಳ್ಳುತ್ತವೆ. ಅದರಿಂದ ನಮ್ಮ ದೇಹವು ಏನಪ್ಪ ಅಂತಂದ್ರೆ ಉಷ್ಣವನ್ನು ಕಾಯ್ದಿರಿಸುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್
ಅತ್ಯಂತ ತಣ್ಣಗಿನ ನೀರು ಗಾಜಿನ ಪಾತ್ರೆ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಕಾಣುತ್ತೇವೆ ಏಕೆ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ನೀರು ಏನು ಮಾಡ್ತಪ್ಪ ಅಂದರೆ ನೀರು ಏನು ಮಾಡುತ್ತದೆ, ವಾತಾವರಣದಲ್ಲಿ ನೀರಾವಿ ಕಣಗಳು ತಂಪಾದ ಲೋಟ ಹತ್ತಿರ ತಂದಾಗ ಆ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಮತ್ತು ದ್ರವ ಸ್ಥಿತಿಗೆ ಬರುತ್ತವೆ. ಸೊ ಹಾಗಾಗಿ ನಾವೇನಪ್ಪ ಅಂತಂದ್ರೆ ನೀರಿನ ಹನಿಗಳನ್ನು ಅದರ ಮೇಲೆ ನೋಡುತ್ತೇವೆ ಅಂತ. ನೆಕ್ಸ್ಟ್ ಈಗ ನೋಡಿರಿ, ನೀವು ಕಲಿತಿರೋದು ಅಂತ ದ್ರವ್ಯ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಆಮೇಲೆ ದ್ರವ್ಯ ಎಷ್ಟಪ್ಪ ಅಂದರೆ 3 ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿದೆ, ಘನ, ದ್ರವ ಮತ್ತು ಅನಿಲ ಅಂತ. ಆಮೇಲೆ ಏನಪ್ಪ ಅಂತಂದ್ರೆ ಈ ಒಂದು ಘನಗಳಲ್ಲಿ ಆಕರ್ಷಣ ಬಲ ಏನಪ್ಪ ಅಂತಂದ್ರೆ ಬಹಳ ಗರಿಷ್ಠವಾಗಿರುತ್ತೆ. ಮತ್ತು ಏನಪ್ಪ ಅಂದರೆ ದ್ರವಗಳಲ್ಲಿ ಮಧ್ಯಮವಾಗಿದ್ದರೆ ಅನಿಲಗಳಲ್ಲಿ ಒಂದು ಆಕರ್ಷಣ ಬಲ ಕಡಿಮೆ ಇರುತ್ತದೆ ಅಂತ. ಆಮೇಲೆ ಘನದಲ್ಲಿ ಕಣಗಳೇನಪ್ಪ ಅಂತಂದ್ರೆ ನಿರಂತರವಾಗಿ ಚಲನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒತ್ತಡವಾಗಿರುತ್ತವೆ. ಅದೇ ದ್ರವದಲ್ಲಿ ಏನಪ್ಪ ಅಂದ್ರೆ ಮಧ್ಯಮವಾಗಿರುತ್ತೆ. ಅನಿಲದಲ್ಲಿ ಏನಪ್ಪ ಅಂತಂದ್ರೆ ಈ ಕಣಗಳ ಚಲನೆ ಏನಪ್ಪ ಅಂತಂದ್ರೆ ಗರಿಷ್ಠವಾಗಿರುತ್ತದೆ ಅಂತ ಹೇಳ್ಬೋದು. ಆಮೇಲೆ ಘನಗಳಲ್ಲಿ ಕಣಗಳ ಜೋಡಣೆ ಏನಪ್ಪ ಅಂತ ಕ್ರಮಬದ್ಧವಾಗಿದ್ದರೆ, ದ್ರವಗಳಲ್ಲಿ ಏನಪ್ಪ ಅಂತ ಕಣಗಳ ಪದರಗಳು ಜಾರುವಂತಿರ್ತವೆ ಮತ್ತು ಪರಸ್ಪರ ನುಂಚಿಕೊಳ್ಳುತ್ತವೆ. ಅದೇ ಅನಿಲಗಳಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕಣಗಳ ಜೋಡಣೆಯನ್ನು ಅಡ್ಡಾದಿಡ್ಡಿ ಅಥವಾ ಯಾದೃಚ್ಛಿಕವಾಗಿ ಇರುತ್ತದೆ ಅಂತ ಹೇಳ್ಬೋದು. ಈ ದ್ರವ್ಯ ಸ್ಥಿತಿಗಳೇನಪ್ಪ ಅಂತಂದ್ರೆ ನಾವು ಪರಿವರ್ತನೆ ಮಾಡ್ಬೋದು ಅಂತ ಹೇಳಿದೆವು. ಹೆಂಗಪ್ಪ ಅಂತಂದ್ರೆ ತಾಪ ಮತ್ತು ಒತ್ತಡಗಳನ್ನು ಅದಕ್ಕೆ ನೀಡೋದ್ರ ಮೂಲಕ ದ್ರವ್ಯ ಸ್ಥಿತಿಗಳನ್ನು ಪರಸ್ಪರ ಏನಪ್ಪ ಅಂತ ಪರಿವರ್ತನೆ ಮಾಡ್ಬೋದು ಎಂಬುದನ್ನು ಕಲ್ತಿದ್ದೆವು. ಉತ್ಪನ್ನ ಅಂತಂದ್ರೆ ನಾವು ಇವಾಗಲೇ ಹೇಳಿದೆ ನಿಮಗೆ, ನಾನು ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನು ದ್ರವ ರೂಪಕ್ಕೆ ತರದೇ ಅದನ್ನು ನೇರವಾಗಿ ಅನಿಲ ಸ್ಥಿತಿ ತಂದರೆ ಅದಕ್ಕೆ ಉತ್ಪನ್ನ ಅಂತ ಹೇಳ್ತೀವಿ. ಆಮೇಲೆ ನಿಕ್ಷೇಪಣ ಅಂತಂದ್ರೆ ಕೊಟ್ಟಿದ್ದಾರೆ ನೋಡಿದೆ. ನಿಕ್ಷೇಪಣ ಅಂತಂದ್ರೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನು ದ್ರವ ಸ್ಥಿತಿಗೆ ಬರದಂತೆ ನೇರವಾಗಿ ಘನ ಸ್ಥಿತಿಗೆ ಏನಪ್ಪ ಅಂತಂದ್ರೆ ನಾವು ತರುವುದಕ್ಕೆ ಏನಪ್ಪ ಅಂತಂದ್ರೆ ನಾವು ಅದಕ್ಕೆ ನಿಕ್ಷೇಪಣ ಅಂತ ಹೇಳ್ತೇವೆ. ಇನ್ನೊಂದು ಕುದಿಯುವಿಕೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು ಚಾಪ್ಟರ್ನಲ್ಲಿ ಈ ಆವಿಕರಣ ಉತ್ಕೃಷ್ಟ. ಇವಾಗ ನೀವು ಜಸ್ಟ್ ಹೇಳಿದೆ ನೋಡಿ, 1 kg ದ್ರವವನ್ನು ವಾತಾವರಣದ ಒತ್ತಡದಲ್ಲಿ ಅದರ ಕುದಿ ಬಿಂದುವಿನಲ್ಲಿ ದ್ರವ ಸ್ಥಿತಿಯಿಂದ ಅನಿಲ ರೂಪಕ್ಕೆ ಪರಿವರ್ತಿಸಬೇಕಾಗುವಂಥ ಉಷ್ಣ ಸ್ಥಿತಿಗೆ ಏನಪ್ಪ ಅಂದರೆ ಆವಿಕರಣ ಉತ್ಕೃಷ್ಟ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ದ್ರವನ ಉತ್ಕೃಷ್ಟ ಅಂತಂದ್ರೆ 1 kg ಘನವಸ್ತುವನ್ನು ಅದರ ದ್ರವನ ಬಿಂದುವಿನಲ್ಲಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸಬೇಕಾದಂಥ ಉಷ್ಣ ಶಕ್ತಿ ಏನಪ್ಪ ಅಂತಂದ್ರೆ ದ್ರವನ ಉತ್ಕೃಷ್ಟ ಅಂತ ಹೇಳ್ತೇವೆ ನಾವು. ಈ ಒಂದು ಕೋಷ್ಟಕ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೋಡಿ. ಅಳತೆ ಮಾಡಬಹುದಾದ ಕೆಲವು ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳು ನೀವು ಸಾಮಾನ್ಯವಾಗಿ ಕೇಳ್ತಾರೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯ ಇದೆ ಮತ್ತು ಹಿಂದೆ ಕೂಡ ಕೇಳಿದ್ದಾರೆ. ಈ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತಂದರೆ ಕೆಲ್ವಿನ್ ಅಂತ ಹೇಳ್ತಾರೆ. ಡಿಗ್ರಿ ಸೆಲ್ಸಿಯಸ್ ಕೂಡ ಬಳಸ್ಬೋದು, ಹಾಗೇನಿಲ್ಲ. ಕೆಲ್ವಿನ್ ಏನಪ್ಪ ಅಂದರೆ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಇರುತ್ತೆ. ಅದರ ಸಂಕೇತ ಕೆ ಅಂತಿದೆ. ಉದ್ದ ಮತ್ತು ದೂರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಇದೆ, ಅದನ್ನು ಮಾಧ್ಯಮದಿಂದ ಸೂಚಿಸ್ತೇವೆ. ರಾಶಿ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್ ಇದೆ, ಅದನ್ನು ಕೆಜಿಯಿಂದ ಸೂಚಿಸ್ತೇವೆ. ತೂಕದ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪ ಅಂದರೆ ನ್ಯೂಟನ್ ಇದೆ, ಅದನ್ನು ಕ್ಯಾಪಿಟಲ್ ಎನ್ನಿಂದ ಸೂಚಿಸ್ತೇವೆ. ಗಾತ್ರದ ಏಕಮಾನ ಘನ ಮೀಟರ್ ಇದೆ, ಅದನ್ನು ಮೀಟರ್ ಕ್ಯೂಬ್ನಿಂದ ಸೂಚಿಸ್ತೇವೆ. ಸಾಂದ್ರತೆ ಏಕಮಾನ ಕಿಲೋಗ್ರಾಮ್ ಅಥವಾ ಘನ ಮೀಟರ್ ಇದೆ, ಅದನ್ನು kg/ಮೀಟರ್ ಕ್ಯೂಬ್ ಅಂತ ಸೂಚಿಸ್ತೇವೆ. ಒತ್ತಡದ ಏಕಮಾನ ಏನಪ್ಪ ಅಂತಂದರೆ ಪ್ಯಾಸ್ಕಲ್ ಇದೆ, ಅದನ್ನು PA ಇಂದ ಸೂಚಿಸುತ್ತೇವೆ. ಸೊ ಇಲ್ಲಿ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಆಟಿಗೆ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ 293 ಕೆಲ್ವಿನ್ ಕೊಟ್ಟಿದ್ದಾರೆ, ಅದನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿ. ಅದನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಬೇಕಪ್ಪ ಅಂತಂದರೆ ಅದರಲ್ಲಿ ನಾವು 273 ಕಳಿಬೇಕು. ಕಳೆದ್ರೆ ನಮಗೆ ಎಷ್ಟು 20 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಈಗ 470 ಕೆಲ್ವಿನ್ ಕೊಟ್ಟಿದ್ದಾರೆ, ಅದರಲ್ಲಿ 273 ಕಳೀರಿ, ಅದು ಎಷ್ಟು ಬರುತ್ತಪ್ಪ ಅಂತಂದ್ರೆ 197 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಆಮೇಲೆ ಈಗ ಕೆಳಗೆ ಇನ್ನೊಂದು 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಅಂದಿದ್ದಾರೆ. 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಕೆಲ್ವಿನ್ ಪರಿವರ್ತಿಸಬೇಕು ಅಂತಂದರೆ 273 ಕೂಡಿಸಿ. 273 ಕೂಡಿಸಿದಾಗ 273 + 25 ಅಂತಂದರೆ 298 ಕೆಲ್ವಿನ್ ಬರುತ್ತದೆ. ಇನ್ನೊಂದು 373 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಅದ್ರಾಗ ಏನಪ್ಪ ಅಂತಂದ್ರೆ 273 ಕೂಡಿಸಿದಾಗ 646 ಏನಪ್ಪ ಅಂತಂದರೆ ಕೆಲ್ವಿನ್ ಬರುತ್ತದೆ. ಈಗ ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಸಮಯ ಕಳೆದಂತೆ ಏನಪ್ಪ ಅಂತಂದ್ರೆ ಜ್ಞಾಪದಿನ ಗುಳಿಗಳು ನಿಶೇಷವಾಗಿ ಮಾಯವಾಗುತ್ತದೆ ಅಂತ. ಯಾಕಪ್ಪ ಅಂತಂದರೆ ಇಲ್ಲಿ ಉತ್ಪತ್ತನ ಕ್ರಿಯೆ ಏನಪ್ಪ ಅಂತಂದ್ರೆ ಜ್ಞಾತಿನ ಗುಳಿಗಳು ಉತ್ಪತ್ತನ ಕ್ರಿಯೆಗೆ ಒಳಪಟ್ಟು ಏನಪ್ಪ ಅಂತಂದ್ರೆ ಕ್ರಮೇಣವಾಗಿ ಮಾಯವಾಗುತ್ತೆ. ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಏಕೆ ಅಂತ ಹೇಳಿದ್ರೆ ಈ ಸುಗಂಧ ದ್ರವ್ಯದಲ್ಲಿರ್ತಕ್ಕಂತಹ ಕಣಗಳೇನಪ್ಪ ಅಂತಂದ್ರೆ ಗಾಳಿಯ ಕಣಗಳೊಂದಿಗೆ ಬೆರೆತು ವೇಗವಾಗಿ ಚಲನೆ ಮಾಡುವುದರಿಂದ ನಮಗೆ ದೂರದಲ್ಲಿ ಕುಳಿತಿದ್ದರೂ ಕೂಡ ಅದರ ವಾಸನೆ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಣಗಳ ನಡುವಿನ ಆಕರ್ಷಣ ಬಲ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುವನ್ನು ಜೋಡಿಸಿ ಅಂತ ಹೇಳಿದ್ದಾರೆ. ಅತ್ಯಂತ ಹೆಚ್ಚಿನ ಆಕರ್ಷಣ ಬಲ ಎದರಲ್ಲಿ ಹೆಚ್ಚಿಗಿರುತ್ತಪ್ಪ ಅಂತಂದರೆ ಈ ಒಂದು ಆಕರ್ಷಣ ಬಲ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತಂದಾಗ ಆಕರ್ಷಣ ಬಲ ಫಸ್ಟ್ ಏನಪ್ಪ ಕಡಿಮೆ ಇದ್ದಿದ್ದು ಆಕ್ಸಿಜನ್ ಇರುತ್ತೆ, ಆನಂತರ ಏನಪ್ಪ ಅಂತಂದ್ರೆ ನೀರು, ಆಮೇಲೆ ಸಕ್ಕರೆ, ಅಂದರೆ ಸಕ್ಕರೆ ಹೆಚ್ಚಿಗೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಕಡಿಮೆಯಿಂದ ಹೆಚ್ಚಿನ ಹೋಗಬೇಕು. ಕಡಿಮೆ ಇರ್ತಕ್ಕಂಥ ಆಕ್ಸಿಜನ್, ಅದಾದಂಥ ನೀರು, ಅದಾದಂಥ ಸಕ್ಕರೆ. ಈಗ 5ನೇ ಪ್ರಶ್ನೆ, ಕೆಳಗಿನ ತಾಪಗಳಲ್ಲಿನ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಹೇಳಿದ್ರೆ 25 ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂತಂದರೆ ಸಾಮಾನ್ಯ ದ್ರವ ಸ್ಥಿತಿಯಲ್ಲಿರುತ್ತದೆ. ಆಮೇಲೆ 0 ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂದರೆ ದ್ರವ ಮತ್ತು ಘನ ಸ್ಥಿತಿಯಲ್ಲಿರುತ್ತದೆ. 3 ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂತಂದರೆ ದ್ರವ ಮತ್ತು ಒಂದು ಹಬೆ ಅಥವಾ ಅನಿಲ ಸ್ಥಿತಿಯಲ್ಲಿರುತ್ತದೆ. ಕೆಳಗಿನವುಗಳಲ್ಲಿ 2 ಕಾರಣಗಳಿಗೆ ಸಮಸ್ಥಿತಿ ಅಂತ ಹೇಳಿದ್ದಾರೆ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ ಅಂತ ಹೇಳಿದರೆ ಯಾಕೆ ದ್ರವ ರೂಪದಲ್ಲಿರುತ್ತಪ್ಪ ಅಂತಂದ್ರೆ ನೀರಿನ ದ್ರವನ ಬಿಂದು ಏನಪ್ಪ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ, ಹಾಗೂ ಅದರ ಕುದಿ ಬಿಂದು ಏನಪ್ಪ 3 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ, ಹಾಗಾಗಿ ಅದು ದ್ರವ ಸ್ಥಿತಿಯಲ್ಲಿರುತ್ತದೆ. ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತದೆ ಅಂತ ಹೇಳಿದ್ರೆ ಅಂದರೆ ಕಬ್ಬಿಣದ ಬೀರು ಯಾಕೆ ಘನ ಸ್ಥಿತಿಯಲ್ಲಿರುತ್ತಪ್ಪ ಅಂತಂದ್ರೆ ಅದರದ್ದು ದ್ರವನ ಬಿಂದು ಏನಪ್ಪ ಅಂತಂದ್ರೆ ಈ ಕೊಠಡಿಯ ಉಷ್ಣತೆಗಿಂತ ಭಾಳ ಅಧಿಕವಾಗಿರುತ್ತದೆ, ಹಾಗಾಗಿ ಅದು ಏನಪ್ಪ ಅಂತಂದ್ರೆ ಘನ ರೂಪದಲ್ಲಿರುತ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ 8ನೇ ಪ್ರಶ್ನೆ ನೋಡಿ, 7ನೇದರಲ್ಲಿ
ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಪೇಗಾಯಗಳನ್ನು ಉಂಟು ಮಾಡುತ್ತಪ್ಪ ಅಂತಂದರೆ ಹಬೆಯನ್ನು ಉಂಟು ಮಾಡುತ್ತದೆ. ಈಗ 9ನೇ ಪ್ರಶ್ನೆ ಏನಪ್ಪ ಅಂತ ಕೆಳಗೆ ಒಂದು ಚಿತ್ರ ಕೊಟ್ಟಿದ್ದಾರೆ, ಅದರಲ್ಲಿ ABCDEF ಅಂತ ಹೆಸರನ್ನು ಸೂಚಿಸಿದ್ದಾರೆ. ಈ ಚಿತ್ರವನ್ನು ಗಮನಿಸಿ. ಈಗ ನಿಮಗೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದಲ್ಲ ಅದೊಂದು. ಈ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಯಾಗಿ ನೇರವಾಗಿ ಏನಪ್ಪ ಅಂತಂದರೆ ನಾವು ಪರಿವರ್ತನೆ ಮಾಡೋದಕ್ಕೆ ಏನಪ್ಪ ಅಂತಂದರೆ ಉತ್ಪತನ ಅಂತ ಹೇಳ್ತೇವೆ. ಅದು ಈ ಹೀಗೆ ಏನಪ್ಪ ಅಂತಂದರೆ ಉತ್ತರ. ನೆಕ್ಸ್ಟ್ ಅನಿಲದಿಂದ ಘನ ಸ್ಥಿತಿಗೆ ಏನಪ್ಪ ಅಂತಂದರೆ ನಿಕ್ಷೇಪಣ ಅಂತ. ಈಗ ಅದಕ್ಕೆ F ಜಾಗದಲ್ಲಿ ಅದಕ್ಕೆ ನಿಕ್ಷೇಪಣ ಅಂತ ಬರೀಬೇಕು. ಎ ಜಾಗದಲ್ಲಿ ಏನು ಬರೀಬೇಕಪ್ಪ ಅಂದರೆ ಘನದಿಂದ ದ್ರವಕ್ಕೆ ನಾವೇನು ಪರಿವರ್ತನೆ ಮಾಡ್ತೀವಿ ಅದಕ್ಕೆ ನಾವು ದ್ರವನ ಅಂತ ಹೇಳ್ತೇವೆ. ಆಮೇಲೆ ದ್ರವದಿಂದ ಅನಿಲಕ್ಕೆ ಬಿ ಅಂತ ಹೇಳಿದ್ರಲ್ಲ ಅದಕ್ಕೆ ಏನಪ್ಪ ಅಂತಂದ್ರೆ ಅದಕ್ಕೆ ನಾವು ಆವೀಕರಣ ಅಂತ ಹೇಳ್ತೇವೆ. ಆಮೇಲೆ ಅನಿಲದಿಂದ ದ್ರವಕ್ಕೆ ಏನಪ್ಪ ನಾವು ಪರಿವರ್ತನೆ ಮಾಡೋದು ಸಾಂದ್ರೀಕರಣ ಅಂತ ಹೇಳ್ತೇವೆ. ಆಮೇಲೆ ದ್ರವದಿಂದ ಘನಕ್ಕೆ ಏನಪ್ಪ ಅಂತಂದ್ರೆ ಘನೀಕರಣ ಅಂತ ಹೇಳ್ತೇವೆ ನಾವು. ಇದರಲ್ಲಿ ತಾಪವನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಒತ್ತಡವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಮೇಲೆ ಘನದಿಂದ ಅನಿಲಕ್ಕೆ ಪರಿವರ್ತನೆ ಮಾಡೋ ಟೈಮಿಗೆ ತಾಪವನ್ನು ಹೆಚ್ಚಿಸ್ತಾ ಇದ್ದಾರೆ ಮತ್ತು ಒತ್ತಡವನ್ನು ಏನಪ್ಪ ಅಂದರೆ ಕಡಿಮೆ ಮಾಡ್ತಾ ಇದ್ದಾರೆ. ಅನಿಲದಿಂದ ಘನಕ್ಕೆ ಪರಿವರ್ತನೆ ಮಾಡುವಾಗ ತಾಪವನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಒತ್ತಡವನ್ನು ಹೆಚ್ಚಿಸ್ತಾ ಇದ್ದಾರೆ. ಸೊ ನೀವು ಅಧ್ಯಾಯದಲ್ಲಿ ಇವುಗಳನ್ನೆಲ್ಲ ಕಲ್ತಿರ್ತೀರಿ. ಸೊ ಇನ್ನು ಏನಪ್ಪ ಅಂತಂದ್ರೆ ನಮ್ಮದು ನೆಕ್ಸ್ಟ್ ತರಗತಿಯಲ್ಲಿ ಏನಪ್ಪ ಅಂತಂದ್ರೆ ಇನ್ನೂ ಏನಾದರೂ ವಿಶೇಷತೆ ಇದ್ದರೆ ನಿಮಗೆ ಹೇಳ್ತೀನಿ. ಧನ್ಯವಾದಗಳು.